ಗುರುದೇವನ ವಿಚಾರವನ್ನು ಹೇಳ್ತಾ ಇದ್ದಾರಂತೆ. ಗುರು ಮಹಿಮೆಯನ್ನ ಹೇಳಿದ್ದಾರೆ ನೋಡ್ರಿ. ಗುರುದೇವನ ಮಹಿಮೆ ಏನಪ್ಪಾ ಅಂದ್ರೆ ಒಂದು ಉದಾಹರಣೆ ಹೇಳ್ತೀನಿ, ಒಂದೆರಡು ನಿಮಿಷ. ಯಾಕಪ್ಪ ಗುರುಗಳಿಗೆ ನಾವು ಬೆಲೆ ಕೊಡ್ಬೇಕು ಅಂದ್ರೆ, ಇಲ್ಲಿ ನಮ್ಮ ಅಣ್ಣವ್ರ ಹಿಂದೆ ಒಬ್ರು ಕೂತ್ಕೊಂಡಿದ್ರು, ಒಬ್ರು ಎದ್ದೋಗ್ಬಿಟ್ಟವ್ರ ಅಂತವ್ರು ಏನ್ ಮಾಡಿದ್ರಂತೆ, ಒಂದ್ ಮೇಷ್ಟ್ ಏನ್ ಮಾಡಿದ್ರೆ ಶನಿವಾರ ಅಂತ ಅವತ್ತು. ಯಾಕಪ್ಪ ಅಂದ್ರೆ ಗುರುಗಳು ಬೆಲೆ ಕೊಡ್ಬೇಕು ಅನ್ನೋದು ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅಂತ. ಅವತ್ತು ಶನಿವಾರನಂತೆ ಗುರುಗಳು ಮೇಷ್ಟ್ ಏನ್ ಮಾಡಿದ್ರಂತೆ, ಏ ತಿಮ್ಮ ಬಾರ ಇಲ್ಲಿ ಅಂದ್ರ. ಅವ್ನ್ ತಿಮ್ಮ ಬಂದಂತ ಒಬ್ಬ ಹುಡುಗ ಬಂದು, ಏಯ್ ಹೋಗ್ಬಿಟ್ಟ ಸ್ಕೂಲ್ಗೆ ಹೋಗಿ 2 ಇಡ್ಲಿ ತಗೋಗೋ ಅಂತ ದುಡ್ಡು ಕೊಟ್ರು. ಅವ್ನ್ ತಿಮ್ಮ ಏನ್ ಮಾಡ್ದ, ಸೀದಾ ಹೋಟ್ಲಿಗೆ ಬಂದ. ಹೋಟ್ಲಿಗೆ ಬಂದು 2 ಇಡ್ಲಿ ತಗೊಂಡೋದೇನೋ ತಕೊಂಡು ಒಂದ್ ಅವನ್ ತಿಂದ ಹಾಕದ, ಇನ್ನೊಂದೇ ಒಂದು ತಕೊಂಡ್ ಸೀದಾ ಸ್ಕೂಲಿಗೆ ಬಂದ. ಅವಾಗ ಮೇಷ್ಟ್ರು ಕೇಳಿದ್ರೆ, ಏಯ್ ಎಷ್ಟೊಕ್ಕ ದುಡ್ಡು ಕೊಟ್ಟಿದ್ದೀನಿ ನಿನ್ಗೆ ಅಂದ್ರು. ಸಿಟ್ಟು ಬಂದಿದ್ರು ಪಾಪ, ಶನಿವಾರ ಹೊಟ್ಟೆ ಹಸ್ಕೊಂಡಿದ್ರು. ಎಷ್ಟೊಕ್ಕ ದುಡ್ಡು ಕೊಟ್ಟಿದ್ದೀನಿ ನಿನ್ಗೆ ಅಂದ್ರು. ಸಿಟ್ಟು ಬಂತ ಇವ್ರಿಗೆ. 2ಕ್ಕೆ ಸಾಕ್ ಅಂದ ಅವನು. 2ಕ್ಕೆ ಅಂತ ಮಾತ್ರ ದೀರ್ಘ ಹೇಳಿತೀಯ, ಒಂದ್ ತಂದಿದ್ದಂಗಿದೆಯಲ್ವೋ, 2 ನಿಮ್ಗೇನಾ ಅಂದ. ಅಯ್ಯೋ ಪಾಪಿ, ಇವತ್ತು ನೋಡಿದ್ರೆ ಶನಿವಾರ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಒಂದಾಗಲ್ಲ ಇಡ್ಲಿ 2 ತತ್ತಾಳ ಅಂದ್ರೆ 2 ಅಂತೂ ಅಂದ್ಬಿಟ್ಟು 2 ನಿಮ್ಗೇನಾ ಅಂತ ಬೇರೆ ದೀರ್ಘ ಹೇಳಿತೀಯ, ಇನ್ಯಾರು ನಿನ್ಗೇನೋ ಅಂದ್ರು. ಅಲ್ಲ ಸಾ, ಒಂದು ನಿಮ್ಗೆ ಒಂದು ನನಗೆ ಅನ್ಕೊಂಡಾದ್ರೆ ಒಂದ್ ನಾನ್ ತಿಂದೆ ಸಾ. ಅಯ್ಯೋ ಪಾಪಿ, ಯಾರಪ್ಪನ್ ಸೊತ್ತು ಅಂತ ತಿಂದೋ ನೀನು? ಮೇಷಕ್ ಸಿಟ್ಟು ಬಂದ್ಬಿಡ್ತು. ತಗೊಂಡ್ರು ಒಂದ್ ಕಡ್ಡಿನ ಕೈಗೆ, ಯಾರಪ್ಪನ್ ಸೊತ್ತು ಅಂತ ತಿಂದೋ? ಹೆಂಗೋ ತಿಂದೆ ನೀನು? ಈಗ ನಂಗೆ ತೋರಿಸ್ಬೇಕಷ್ಟೇ, ಇದನ್ನ ನೋಡಿ ಕಟ್ಟಿ ತಗೊಂಡು ಚರ್ಮ ಸುಟ್ಟು ಬಿಡ್ತೀನಿ ಅಂತ ಕಟ್ಟಿ ತಗೊಂಡ್ರು ಕೈಗೆ. ತೋರ್ಸೋ ಹೆಂಗ ತಿಂದೆ ಅಂದ್ರು ಮೇಷ್ಟ್ರು. ಇವ್ನು ತೋರಿಸ್ಬೇಕ ಬೇಡವಾ? ಈಗ ಸಾ ಹಿಂಗೆ ತಿಂದಿದ್ದೆ, ಹೋಟ್ಲಾಗೆ ಅಂದಿದ್ದೆ, ಇನ್ನೊಂದು ಇಡ್ಲಿ ಇತ್ತಲ್ಲ ಅದನ್ನು ತಗೊಂಡ್ ಬಾಯ್ ಹಾಕಂಡ. ಪಾಪ ಅವನದೇನು ತಪ್ಪಿಲ್ಲ. ಇವರೇ ಕೇಳಿದ್ದು, ಅಲ್ವೋ ಯಾರಪ್ಪನ್ ಸೊತ್ತು ಅಂತ ತಿಂದೋ? ಹೆಂಗೋ ತಿಂದೆ? ಹೆಂಗೋ ಒಂದ್ ಇಡ್ಲಿ ತಿಂದೆ ಹೇಳೋ, ಈಗ ಚರ್ಮ ಸುಲ್ದು ಬಿಡ್ತೀನಿ ಅಂತ ಇವ್ರೆ ತಾನೇ ಕೇಳಿದ್ದು. ತೋರ್ಸೋ ಹೆಂಗ ತಿಂದೆ ಅಂತ ಇವ್ರೆ ಕೇಳಿದ್ದು. ಇವ್ನು ತೋರಿಸ್ಬೇಕ ಬೇಡವೋ? ಈಗ ಸಾ ಹಿಂಗೆ ತಿಂದಿದ್ದೆ ಇಡ್ಲಿ ಅಲ್ಲಿ ಹೋಟ್ಲಾಗೆ ಅಂತ ಹೇಳಿದ್ದು, ಅದು ಆ ಇಡ್ಲಿನ ತಗೊಂಡ್ ಬಾಯಕ್ ಹಾಕಂಡ. ಅಲ್ಲಿಗೆ 2 ಇಡ್ಲಿನೂ ಒಣ ಗಣೇಶ ಮೇಷ್ಟ್ರಿಗೆ ಇಲ್ಲ. ಅಲ್ಲೊಂದ್ ತಿಂದಿದ್ದ ಹೋಟ್ಲಾಗೆ, ಇಲ್ಲೊಂದ್ ತಿಂದ. 2 ಇಡ್ಲಿ ದುಡ್ಡು ಕೊಟ್ಟಿದ್ರೆ ಇವನೇ ತಿಂದ ಹಾಕೋದ್ನಲ್ಲ, ಇನ್ ಮೇಷ್ಟ್ರಿಗೆ ಇನ್ನೆಲ್ಲೇ? ಹಿಂಗ್ ಮಾಡಿದ್ರೆ ಕಷ್ಟ. ಗುರುಗಳು ಬೆಲೆ ಕೊಡ್ಬೇಕು ಹೆಂಗಪ್ಪ ಅಂದ್ರೆ, ಇವ್ನಂಗ್ ಮಾಡ್ಬಿಟ್ರೆ ಕಷ್ಟ. 2 ಹಿಂಗ್ ಹಾಕಿದ್ರೆ ಯಾಕಪ್ಪ ಬೆಲೆ ಕೊಡ್ಬೇಕು ಅಂದ್ರೆ, ಗುರುಗಳು ಯಾರಾದ್ರೂ ಹಿಂದೂ ಕಾಲದಾಗ ಯಾರನ್ನ ಬರ್ತಾವ್ರೆ ಅಂದ್ರೆ ಅವ್ರು ಸಾಷ್ಟಾಂಗ ನಮಸ್ಕಾರ ಮಾಡೋರು ಅಡ್ಡ ಬಿದ್ದು, ಏ ಗುರುಗಳು ವಿದ್ಯೆ ಕಲ್ಸಕಂತ ಗುರುಗಳು ಅಂತ. ನಮ್ಮ ಅಣ್ಣವ್ರ ಕಾಲದಾಗ, ನಮ್ಮ ಅಕ್ಕವ್ರ ಕಾಲದಾಗೆ ಈಗಲ್ಲ, ಗುರುವೇ ನಮಃ ಅಂತ ಅಡ್ಡ ಬಿದ್ದು ನಮಸ್ಕಾರ ಹಾಕೋರು. ಆದ್ರೆ ಈಗಾದ್ರೆ ಗುರು ಏನ್ ಮಹಾ ಬಿಡೋ ಅಂತಾರೆ. ಯಾರು ಎದುರುಗಡೆ ಬರ್ತಾವ್ರೆ ಅಂತಂದ್ರೆ ಇನ್ನು ದೂರದಿಂದಲೇ ಇಬ್ರು ಹೋಗ್ತಾ ಇರ್ತಾರೆ. ಮೇಷ್ ಬರ್ತಾವ್ ನೋಡೋ ಅಲ್ಲಿ ಅಂತ ಒಬ್ಬನಂದ್ರೆ, ಎಷ್ಟೇ
ಬರ್ಲಿ ಬಿಡೋ ಅನ್ನೋದು. ಜೋಬ್ನಾಗಿಂದ ಒಂದು ಮತಾಪ್ಕಟ್ಟಿ ಎಳ್ಕೊಂಡು ಹಿಂಗ್ ಬಾಯಿಗೆ ಹಚ್ಕೊಂಡು ರೈಲಾಗ ಹೋದಂಗ್ ಹೋಗ್ತಾ ಇರ್ತೈತೆ ಹೊಗೆ, ಹಿಂಗೆ ಬಿಟ್ಕೊಂಡು ಹೋಗ್ತಾ ಇರೋದು ಮೇಷ ಎದುರುಗ. ಮೇಷ ಬರ್ತಾವ್ರು, ಹೋಗ್ಲಿ ಬಿಡಲಿ ಅನ್ನೋದು. ಹತ್ರಕ್ ಬಂದ್ಬೇಕು ಅವ್ರನ್ನೇ ಮಾತಾಡ್ಸೋದು. ಮೇಡ್ರ ಊಟ ಆಯ್ತು ಅನ್ನೋದು ಅವ್ರನ್ನೇ ಜೋರಾಗೆ, ಏನು ಭಯ ಇಲ್ಲ. ಮೇಡ್ರ ಊಟ ಆಯ್ತು ಅನ್ನೋದು. ಅವ್ರು ಎದ್ರಕೊಂಡು ಹೂನಪ್ಪ ಆಯ್ತು ಅಂತ ನಿಧಾನಕ್ಕೆ ಅನ್ಬೇಕು. ಯಾಕೆ ನಿಮ್ ಕಾಲ ಅಲ್ಲ, ಈಗಿನ ಕಾಲ ಇದು. ನಿಧಾನಕ್ಕೆ ಅನ್ಬೇಕು. ಯಾಕೆ ಜೋರಾಗ ಅಂದ್ಬಿಟ್ರೆ ಆಮೇಲೆ ಒಬ್ಬೊಬ್ಬನೇ ಹೋಗ್ತಾ ಇರ್ತೀನಿ ಸ್ಕೂಲ್ಗೆ, ಕಲ್ಗಿಲಾಗ ಹಾಕ್ಬಿಟ್ರೆ ಅವರು ಅಂತ ಭಯಕ್ಕೆ ಮೇಷ್ಟು. ಹೂನಪ್ಪ ಆಯ್ತು ಅಂತ ನಿಧಾನಕ್ಕೆ ಅನ್ಬೇಕು. ಹಿಂದ್ಲು ಕಾಲದಾಗ ಗುರುಗಳು ಅಂದ್ರೆ ಗಡ 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 ನಡ್ಗೋರು, ಈಗಿನ ಕಾಲದಾಗ ಶಿಷ್ಯದ್ರು ಅಂದ್ರೆ ಮೇಟ್ರೆ ಗಡ 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 ನಡ್ಗಂಗ ಹಂಗೆ. ಯಾಕಂದ್ರೆ ಗುರುಗಳಿಗೆ ಯಾರು ಬೆಲೆ ಕೊಡ್ತಾರೆ ಅವ್ರು ಉದ್ಧಾರ ಆಗ್ತಾರೆ. ಗುರುಗಳು ಬೆಲೆ ಯಾರು ಕೊಡಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಖತಿ ಅಂದ್ರೆ ಅವ್ರು ಯಾವತ್ತಿದ್ರು ಉದ್ಧಾರ ಆಗಲ್ಲ. ಆದ್ರಿಂದ ಗುರುಗಳು ಬೆಲೆ ಕೊಡ್ಬೇಕು. ವಿದ್ಯೆ ಕಲಿಸ್ತಕ್ಕಂಥ ಗುರುಗಳ ಹತ್ರ ನಾವು ಚೆನ್ನಾಗಿ ಹೇಳಿಸ್ಕೊಂಡ್ರೆ ನಮ್ಗೆ ವಿದ್ಯೆ ಹತ್ತುತ್ತದೆ ಅಂತ ಹೇಳ್ತಾ ಆ ಗುರುದೇವನ ಮಹಿಮೆಯನ್ನ ಹೇಳಿದ್ದೇವೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಸುಮ್ಮನೆ ಉದಾಹರಣೆ. ಗುರುದೇವನಿಗೆ ಮಂಗಳವನ್ನಾಡೋಣ. ಒಂದೇ ನಿಮಗೆ ಹೇಳಿ. ಓಂ ಗುರುದೇವರ ಪಾದಾರವಿಂದ ಗೋವಿಂದ. ಗುರುದೇವನ ವಿಚಾರವನ್ನು ಹೇಳಿ 5ನೇ ಪಂಡಿತೋತ್ತಮರು ಕುಳಿತುಕೊಂಡ್ರು. ನಂತರ 6ನೇ ಪಂಡಿತೋತ್ತಮರು ತಟ್ಟನ ಮೇಲೆ ಎದ್ದು ಸ್ವಾಮಿ ಸತ್ಯವ್ರತ ಮಹಾರಾಜರೇ, 6ನೇ ಪಂಡಿತೋತ್ತಮರು ಹೇಳ್ತಾವ್ರೆ, ಸತ್ಯವ್ರತ ಮಹಾರಾಜರೇ ಇವನು 6ನೇ ಗ್ರಹವಾದ ಶುಕ್ರ ಗ್ರಹ ಸ್ವಾಮಿ. ನೋಡ್ರಿ ದೀಪ ಶುಕ್ರ ಗ್ರಹ ಕೂಡ ಮೇನ್ ಬಾಗ್ಲಿಗೆ ಎಲ್ಲ ನಾವು 2 ಬಾಗ್ಲು ಹಚ್ಚಿದ್ರೆ ಅಲ್ಲೊಂದು ಹತ್ತೊಂದು ಮಕ್ಕಿ ಇಟ್ಬಿಟ್ಟು. ಯಾಕಪ್ಪ ಈ ಶುಕ್ರದೇವ ಅಂತಂದ್ರೆ ಮಹಾಲಕ್ಷ್ಮಿಯ ಸ್ವರೂಪ. ನೋಡ್ರಿ ಮಂಗಳವಾರ ಬಾಗ್ಲು ದೀಪ ಹಚ್ಚಿ ಎಲ್ಲ ಸಾರಿಸಿ ಆಜೋಕವಾಗಿ ಇಟ್ಕೊಂತೀವಿ. ಯಾಕಂದ್ರೆ ಮಹಾಲಕ್ಷ್ಮಿ ಒಳಗಡೆ ಈ ಶುಕ್ರ ಮಹಾದೇವ ಮಹಾಲಕ್ಷ್ಮಿಯ ಸ್ವರೂಪ. ಮತ್ತೆ ಈ ಶುಕ್ರದೇವನಿಗೆ ಅವರೇ ಬೇಳೆ ಅಥವಾ ಅವರೇ ಕಾಳು ಆ ಧಾನ್ಯವನ್ನ ಸಮರ್ಪಿಸಿ, ಅವರೇ ಬೇಳೆ ಅಥವಾ ಅವರೇ ಕಾಳು ಆ ಧಾನ್ಯವನ್ನ ಸಮರ್ಪಿಸಿ, ಹತ್ತಿ ಎಲೆ ಹಣ್ಣು ಬಿಡ್ತೈತಲ್ಲ ಹತ್ತಿ ಎಲೆ ಆ ಪತ್ರೆಯನ್ನ ಸಮರ್ಪಿಸಿ, ಅಲ್ಲೈತ್ ನೋಡ್ರಿ ಪತ್ರೆ, ಆ ಪತ್ರೆಯನ್ನ ಸಮರ್ಪಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ಈ ಶುಕ್ರದೇವನನ್ನ ನಾವು ಪೂಜೆ ಮಾಡಬೇಕು. ಮತ್ತೆ ಶುಕ್ರ ದೆಸೆ ಅಂತೀವಿ ನೋಡ್ರಿ. ಶುಕ್ರ ದೆಸೆ ಅನ್ನೋದು ಯಾರಿಗಾದ್ರೂ ತಿರುಗೈತೆ ಅಂದ್ರೆ, ಇವಾಗ ನಮ್ಮ ಅಣ್ಣರ ಹೆಸರು ಏನ್ರಿ, ಯಜಮಾನ್ರ ಹೆಸರು ಹುಲಿರಾಮಯ್ಯ. ಹುಲಿರಾಮಯ್ಯರು ಇವ್ರಿಗೆ ಏನಾದ್ರು ಶುಕ್ರ ದೆಸೆ ತಿರುಗೈತೆ ಅಂದ್ರೆ ಇಡೀ ಕ್ಯಾಶ್ವಾರದಾಗೆ ಅವ್ರಂತ ಶ್ರೀಮಂತರು ಇರಲ್ಲ. ಕೆಲವ್ರು ಹೇಳ್ತಾರ ನೋಡ್ರಿ, ಮನೆ ಗುಡಿಸ್ಲಾಗಿದ್ರು ಅಜ್ಜಿ ಆ ಶುಕ್ರ ದೆಸೆ ತಿರುಗ್ತೋ ಏನೋ ನೋಡವ್ರು ಮಾಡಿ ಮೇಲೆ ಕೊಡ್ತಾನೆ ಅವ್ರು ಅಲ್ವ. ಮನೆ ಎಲ್ಲೋ ಒಂದು ಸಣ್ಣದು TVS ಓಡಾಡ್ತಾ ಇದ್ರು, ಇವತ್ತು ನೋಡಿದ್ರೆ ಕಾರ ಓಡಾಡ್ತಾವ್ರಲ್ವೋ ಅಂತ. ಯಾಕಪ್ಪ ಅಂದ್ರೆ ಈ ಶುಕ್ರದೇವನ ಅನ್ನೋದು ಏನಾದ್ರು ಒಲ್ದವನಂದ್ರೆ ಆ ರೀತಿ ಭೋಗ ಭಾಗ್ಯವನ್ನೇ ಕೊಟ್ಟು ಕಾಪಾಡ್ತಾನೆ. ಶುಕ್ರ ದೆಸೆ ತಿರುಗೈತೆ ಅಂದ್ರೆ ಅವರಂತಹ ಶ್ರೀಮಂತರು ಸುತ್ತಮುತ್ತ ಒಳ್ಳೆಗೆ ಯಾರು ಇಲ್ಲ. ಅಂತಹ ಭೋಗ ಸಂಪತ್ತನ್ನೇ ಕೊಟ್ಟು ಕಾಪಾಡ್ತಾನೆ ಈ ಶುಕ್ರ ಮಹಾದೇವ. ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಈತನನ್ನ ಪೂಜೆ ಮಾಡ್ತೀವಿ ಶುಕ್ರವಾರ ಎಲ್ಲ ಅಂತ ಹೇಳಿ ಶುಕ್ರದೇವನ ಮಹಿಮೆಯನ್ನ ಹೇಳೋಣ.
ನೋಡ್ರಿ, ಈ ಶುಕ್ರ ಮಹಾದೇವ ಮತ್ತೆ ಮಂತ್ರ ಸಂಜೀವಿನಿ ಅಂತಕ್ಕಂಥ ವಿದ್ಯೆಯನ್ನ ಕಲಿತಿದ್ದಾನೆ. ಮಂತ್ರ ಸಂಜೀವಿನಿ ವಿದ್ಯೆ ಅಂದ್ರೆ ಸತ್ತವರನ್ನು ಬದುಕಿಸುವಂತಹ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಶುಕ್ರ ಮಹಾದೇವ. ಯಾರಾದ್ರೂ ಸತ್ತವ್ರೆ ಅಂದ್ರೆ ಮಂತ್ರ ಸಂಜೀವಿನಿ ಕಡ್ಡಿಯಿಂದ ಸುಮ್ಮನೆ ಮಂತ್ರ ಹಾಕಿದ್ರೆ ಸಾಕಂತವನು ಶುಕ್ರ ಮಹಾದೇವ. ಸತ್ತವರೇ ಕುಳಿತುಕೊಂತಾರಂತ. ಮತ್ತೆ ರಾಕ್ಷಸರಿಗೆಲ್ಲ ಗುರುವಾಗಿದ್ದಾನೆ. ರಾಕ್ಷಸರು ಅಂದ್ರೆ ಸಾಮಾನ್ಯ ನಾವು ನೋಡಿದೀವಿ, ಕಪ್ಪು ಬಟ್ಟೆ ಹಾಕೊಂಡು ಕ್ವಾರೆಯಲ್ಲಿ ಬಿಡ್ಕೊಂಡು ಎಷ್ಟು ಶುದ್ಧ ಇರ್ತಾರೆ. ಆ ರಾಕ್ಷಸರಿಗೆಲ್ಲ ಗುರುವಾಗಿದ್ದಾನೆ ಈ ಶುಕ್ರ ಮಹಾದೇವ ಅಂತ ಈ ಶುಕ್ರನ ವಿಚಾರವನ್ನು ಹೇಳಿದ್ದೇವೆ. ಹೇಳಿ ಈ ಶುಕ್ರದೇವನಿಗೆ ಮಂಗಳವನ್ನ ಮಾಡೋದು. ಓಂ ಶುಕ್ರದೇವಾಯ ನಮಃ ಅಂತ ಬೆಳಿ. ಮಂಗಳರತಿಯತೆ ಹೇಳಿ. ಶುಕ್ರದೇವನ ಪಾದಾರವಿಂದ ಗೋವಿಂದ. ನಾನು ಆಗ್ಲೇ ಹೇಳ್ದೆ ನೋಡ್ರಿ, ಇಲ್ಲೊಂದು ಇಬ್ಬರು ಮೂವರು ಅಷ್ಟೇ ಗೋವಿಂದ. ನಮ್ಮ ಅಕ್ಕ ಬಾಯ್ ಬಿಡ್ತಿಲ್ಲ, ಏನೋ ದಾಸರಿಗೆ ದುಡ್ಡು ಕೊಟ್ಟು ಕರ್ಸೋದು ಇಕ್ಲಿ. ನಾನು ಹೇಳ್ತೀನಿ ಯಾಕೆ ಅಂತ, ಯಾಕೆ ಇಕ್ಬೇಕು ಅಂತ. ನೋಡ್ರಿ, ಇನ್ನು ಕೆಲವರು ಅಂತಾನೆ ಇಲ್ಲ, ನಮ್ಮ ಅಕ್ಕವರು ಅಷ್ಟು ನಿಧಾನ ಕಲ್ತವ್ರೆ. ಆಮೇಲೆ ಅನ್ನೋರು ಸೀಟಾಗಿ ಹೋದ್ರೆ ಆಮೇಲೆ ಗೋವಿಂದ ಅಂದಾಗ ಅಂತ ನಮ್ಮ ಅಜ್ಜಿನೂ ಅಂತ ಅಷ್ಟೇ. ಹೊರಗಡೆ ಇರೋದು ಕಾಣಿಸ್ತಿಲ್ಲ ಅನ್ನಲ್ಲ. ಯಾಕಪ್ಪ ಗೋವಿಂದ ಇಕ್ಬೇಕು ನಾವು ಅಂದ್ರೆ, ಹಿಂಗೆ ದಾಸರು ಏನ್ ಮಾಡೋದಂತೆ ಮಾತಾಡ್ಬೇಡ್ರಿ, ಒಳಗಡೆ ಮಾತಾಡ್ಬೇಡ್ರಿ. ಯಾಕಪ್ಪ ಗೋವಿಂದ ಇಕ್ಬೇಕು ಅಂದ್ರೆ, ಹಿಂಗೆ ದಾಸರ ಕತೆ ಮಾಡಕ್ ಹೋಗಿದ್ರಂತೆ. ಕತೆ ಮಾಡಕ್ ಹೋಗಿದ್ರೆ ದಾಸರೇನೋ ಅವತ್ತೆಲ್ಲ ಕತೆ ಮಾಡ್ತಾರೆ ಅಂತ ಗೋವಿಂದ ಇಕ್ತಾ ಇದ್ರಂತೆ. ಗೋವಿಂದಪ್ಪನ ಹೆಂಡತಿ ಅಲ್ಲಿಗೆ ಬಂದಿತ್ತು. ಗೋವಿಂದಪ್ಪನ ಹೆಂಡತಿ ಅಲ್ಲಿಗೆ ಬಂದಿತ್ತು. ಆಯಮ್ಮ ಏನ್ ಮಾಡೋದಂತ ಮಾಡ್ತಿರೋ ದೇವ್ರ ಸ್ಮರಣೆ. ಗೋವಿಂದೋ 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 ಅಂತಿಲ್ಲ. ಗಂಡ ಗೋವಿಂದಪ್ಪ ಏನ್ ಮಾಡ್ದ, ಅಷ್ಟು ದೂರದಾಗ ನಿಂತ್ಕೊಂಡು ಹಿಂಗ್ ಬಗ್ಗೆ ನೋಡ್ದ, ಹಿಂಗ ಎಲ್ಲ ಇವಳ ಏಕವಚನದಾಗ ಧೂಳಿ ರಾಮಾಯಣ ನಮ್ಮ ಅವ್ರ ಮನೆ ಒಳಗಡೆ ಏಕವಚನ ಗೋವಿಂದ ಗೋವಿಂದ ಅಂತ ಅವಳಲ್ಲ. ಅಷ್ಟೊಂದು ಜನಗಳ ಮುಂದೆ ನಾನು ಮರ್ಯಾದೆ ಏನಾಗ್ಬೇಡ, ಬರ್ಲಿ ಬಾ ಮನೆಗೆ ನೀನು ಅಂದ್ಕೊಂಡು ಅಷ್ಟು ದೂರದಾಗ ನೋಡ್ಕೊಂಡು ಹೊರಟೋದ ಗಂಡ ಗೋವಿಂದಪ್ಪ. ಮನಗೋದ, ಹೋಗಿ ಬಾಕ್ಲಿಂದ ಒಂದು ತುಂಡು ಕೊಟ್ಟಿಗೆ ಹಿಡ್ಕೊಂಡು ಹಿಂಗೇ ನಿಂತವನೆ. ಆಯಂ ಬಂದು ಬಾಕ್ಲಿಗೆ ಅಂತ ನಮ್ಮ ಅಕ್ಕನ ಜೊತೆಗೆ ಹೋಗಿ ತೆಂಗನಾಗೆ ಹಂಗ ಬಾಕ್ಲು ಬಂದ ಅಮ್ಮ. ಹಿಂಗ್ ತುಂಡು ಕಟ್ಟಿಗೆ ಹಿಡ್ಕೊಂಡು ಗೋವಿಂದಪ್ಪ ಹಿಂಗೆ ನಿಂತಿದ್ದ. ಒಳಿಕೆ ಎಮ್ ಈಗ ಬಿದ್ಲು ಪಾಪ. ಯಾಕ್ರಿ ಇಕ್ಕೆ ಕಾಲ ಒಳಿಕೆ? ಏನೋ ಅವ್ರ ದಾಸರಿಗಂತೂ ದುಡ್ಡು ಕೊಟ್ಟು ಕರೆಸ್ತಾರೆ, ಗೋವಿಂದ ಇಕ್ತಾರೆ, ನೀನ್ ಇಕ್ಬೋದೆ. ಏನ್ ಎಂದಿದ್ ನೀನು? ಗೋವಿಂದ 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 ಅಂತಿದೀಯಲ್ಲ. ನಾನು ಮರ್ಯಾದೆ ಏನಾಗ್ಬೇಡ, ಅಷ್ಟೊಂದು ಜನಗಳ ಮುಂದೆ ಗೋವಿಂದ ಅಂತೀಯಲ್ಲ ನನ್ನ ಏಕವಚನದಾಗೆ. ಏನಾಗ್ಬೇಡ ನಾನು ಮರ್ಯಾದೆ. ಇಕ್ಕೆ ಕಾಲ ಒಳಿಕೆ ಸೊಂಟ ಬರಾಕ್ತೀನಿ ಅನ್ನಲ್ಲಪ್ಪ ಗೋವಿಂದ. ಆಯಮ್ ಈಗ ಬಿದ್ದುಬಿಟ್ಟು ಪಕ್ಕದಾಗಿಂತ ನಮ್ಮ ಮಕ್ಕಳಿಗೆ ಹೋಗಿತ್ತಲ್ಲ, ಗೋವಿಂದಪ್ಪ ನಿನ್ನೆಲ್ಲ ಅಂದಿದ್ದ ಅಮ್ಮ,
ರಾತ್ರಿ ಎಲ್ಲ ದೇವ್ರ ಸ್ಮರಣೆ ಮಾಡಿದ್ದು, ರಾಮಕೃಷ್ಣ ಗೋವಿಂದ, ಶ್ರೀಹರಿ ಗೋವಿಂದ ಅಂದಿದ್ದು ಆ ಪರಮೇಶ್ವರನನ್ನ, ಪರಮಾತ್ಮನನ್ನ ನಾವು ಗೋವಿಂದ ಅಂದಿರೋದ ಅಮ್ಮ. ನೀನ್ ಗೋವಿಂದಪ್ಪ ಅಂತ ಹೆಸರಿಟ್ಕೊಂಡಿದ್ಯ ಅಂತ ನಿನ್ನಲ್ಲ, ಗೋವಿಂದ ಅಂದಿರೋದು ದೇವ್ರ ಸ್ಮರಣೆ. ಬಡಿಬೇಡಪ್ಪ ಅನ್ಯಾಯವಾಗಿ ಅಂದಂತ ಒಕ್ಕಯ್ಯ. ಅವಾಗ ಗೋವಿಂದಪ್ಪ ಏನ್ ಮಾಡೋದಂತ, ಹಂಗೇನಕ್ಕಯ್ಯ ಅನ್ನಂತ ಎಡವಟ್ಟು, ಇಲ್ಲ ಸೊಂಟ ಮುರಾಕ್ಬಿಡೋದು. ಹಂಗೆ ಪಾಪ ಗೋವಿಂದ ಅನ್ನೋದು ನೀವು ಯಾರನ್ನ ಯಜಮಾನ್ರು ಗೋವಿಂದಪ್ಪ ತಿಳ್ಕೊಂಡಿರ್ತಾರೆ ಕೆಲವರು. ಏನೇ ರಾತ್ರಿ ಎಲ್ಲ ಅಷ್ಟೊಂದು ಜನ ಮುಂದೆ ಗೋವಿಂದ ಗೋವಿಂದ ಅಂತಿದ್ದೆ ಬಾ ಅನ್ಕೊಂಡು ಮನೆಯಾಗ ಹೋದ್ಮೇಲೆ ಬಡಿತಾರೆ ಕೆಲವರು. ಯಾಕಂದ್ರೆ ಗೋವಿಂದಪ್ಪನಿಗೆ ನಾನು ಹೇಳ್ತೀನಿ, ಗೋವಿಂದಪ್ಪನಿಯ ಪಾಪ ಒಕ್ಕಯ್ಯ ಬಡಿಬೇಡ ಮನೆಗೆ ಹೋದಾಗ ಪಾಪ ರಾತ್ರಿ ದೇವ್ರ ಸ್ಮರಣೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಬೇಕಾದ್ರೆ ನೀವು ಗೋವಿಂದ ಹಾಕ್ರಿ, ಯಾರನ್ನ ಯಜಮಾನ್ ಇದ್ರು ಹೇಳ್ತೀನಿ ಗೋವಿಂದಪ್ಪ ಗೋವಿಂದ ಹಾಕ್ರಿ. ಈ ರೀತಿಯಾಗಿ 6ನೇ ಗ್ರಹವಾದ ಶುಕ್ರನ ವಿಚಾರವನ್ನು ಹೇಳಿದ್ರು ಪಂಡಿತೋತ್ತಮರು. ಹೇಳಿ ಕುಳಿತುಕೊಂಡ್ರು. ಕುಳಿತುಕೊಂಡಿದ ತಕ್ಷಣವೇ 7 ಗಂಟೆ ಪಂಡಿತೋತ್ತಮರು ತಕ್ಷಣ ಮೇಲೆ ಅವ್ರೆದ್ದು ನೋಡು ಸತ್ಯವ್ರತ ಮಹಾರಾಜ, ಇವ್ರು ರಾಹುನ ಒಬ್ಬನೇ ಎದ್ದಿತ್ತು. ಇಬ್ಬರಾಗ ಹೋಗ್ಬಿಟ್ಟ ರಾಹು ಕೇತುಗಳ ವಿಚಾರವನ್ನು ಸ್ವಲ್ಪ ಹೇಳ್ತೇನೆ ಕೇಳು ಅಂತ ರಾಹು ಕೇತುಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ರಾಹುಗೆ ಗರಿಕೆ ಮತ್ತೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಆ ಧಾನ್ಯವನ್ನ ಸಮರ್ಪಿಸಬೇಕು. ಗರಿಕೆ ಆಯ್ತು ನೋಡ್ರಿ, ರಾಹು ಗ್ರಹಕ್ಕೆ ಓಂ ರಾಹುವೇ ನಮಃ ಅಂತ ಗ್ರಹದ ಮೇಲೆ ಆಗ್ತದೆ. ಗ್ರಹದ ಮೇಲೆ ಗರಿಕೆ ಹಾಕಿ ಮತ್ತೆ ರಾಹುಗೆ ಗರಿಕೆ ಮತ್ತೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಆ ಧಾನ್ಯವನ್ನ ಸಮರ್ಪಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ಆ ರಾಹುವನ್ನ ನಾವು ಅಂದ್ರೆ ರಾಹು ದೇವನನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಮತ್ತೆ ಅದೇ ಕೇತುವಿಗೆ ಹುರುಳಿಕಾಳು ಮತ್ತೆ ದರ್ಬೆ, ಆ ಕೇತುವಿಗೆ ರಾಹುವಿಗೆ ಗರಿಕೆಯನ್ನ ಸಮರ್ಪಿಸಿ ಕೇತುವಿಗೆ ದರ್ಬೆ ಅದನ್ನ ಸಮರ್ಪಿಸಿ ಧೂಪ ದೀಪ ನೈವೇದ್ಯಾದಿಗಳಿಂದ ನಾವು ಪೂಜೆಯನ್ನ ಮಾಡಿದೀವಿ ಅಂದ್ರೆ ಅವರು ನಮಗೆ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳಿ ರಾಹುಕೇತುಗಳ ವಿಚಾರವನ್ನು ಹೇಳೋಣ. ಆ ರಾಹುಕೇತುಗಳ ವಿಚಾರವನ್ನು ಅನ್ಯೋನ್ಯ ಭಯವಕ್ತಿಯಿಂದ ಹೇಳೋಣ. ರಾಹುಕೇತುಗಳೇ ಆ ರಾಹು ಒಬ್ಬ ಅನ್ನೋ ರಾಕ್ಷಸ ಒಬ್ಬನೇ ಎದ್ದಿತ್ತು. ಸಿಂಹಿಕೆ ಮಗ ಇಬ್ರಾಗೋಗ್ಬಿಟ್ಟ, ಒಬ್ಬನೇ ಎದ್ದಿದ್ದು ಇಬ್ರಾಗೋಗ್ಬಿಟ್ಟ.